ಒಂದು ಸಂಸ್ಥಾನದಲ್ಲಿ ಒಂದು ಆನೆ ಇರುತ್ತೆ. ರಾಜನಿಗೆ ಆ ಆನೆಯನ್ನು ಕಂಡ್ರೆ ತುಂಬ ಪ್ರೀತಿ. ಯಾಕಂದರೆ ಹಲವಾರು ಯುದ್ಧಗಳನ್ನು ಗೆಲ್ಲಿಸಿಕೊಟ್ಟಂಥ ಆನೆ ಅದು. ರಾಜ ಆ ಆನೆ ಕಡೆ ನೋಡ್ತಾನೆ, ಒಂದ್ಸಲ ಆಲೋಚನೆ ಮಾಡ್ತಾನೆ, ಇದು ಇರಬೇಕಾಗಿದ್ದು ಕಾಡಿನಲ್ಲಿ. ನಾವು ತೊಗೊಂಡು ಬಂದಿದ್ದನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ದೀವಿ, ಅದಕ್ಕೆ ನಾವು ಬಾಳೆಹಣ್ಣು ಹಾಕ್ಬೋದು, ಕಬ್ಬು ಹಾಕ್ಬೋದು, ಏನು ಬೇಕಾದರೂ ಕೊಡ್ಬೋದು. ಆದರೆ ಅದರ ಸ್ವಚ್ಛಂದತೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕಾಗೋದಿಲ್ವಲ್ಲ. ಅದಕ್ಕೆ ಒಂದು ಬಹುಮಾನವನ್ನು ಕೊಡೋಣ. ಏನಪ್ಪ ಅಂದರೆ ಈ ಬಕ್ಷಿಸ್ ಏನು ಅಂದರೆ ಅದನ್ನು ಕಾಡಿನಲ್ಲಿ ಬಿಟ್ಬಿಡೋಣ, ಸ್ವಚ್ಛಂದವಾಗಿ ವಿಹರಿಸಲಿ. ಇಷ್ಟು ವರ್ಷ ನಮ್ಮ ಸೇವೆಯನ್ನು ಮಾಡಿದೆ, ಈಗ ಅದು ತನ್ನ ಮುಪ್ಪಿನ ಕಾಲದಲ್ಲಿ ಆನಂದವಾಗಿ ತನ್ನ ಕುಟುಂಬದ ಜೊತೆ ಇರಲಿ ಅಂತ ತಗೊಂಡೋಗಿ ಆ ರಾಜ್ಯದ ಹೊರಭಾಗದಲ್ಲಿರುವಂಥ ಅಡವಿಯಲ್ಲಿ ಬಿಟ್ಬಿಡ್ತಾರೆ. ಆನೆ ಗೀಳಿಡ್ತಾ ಒಳಗಡೆ ನುಗ್ಗಿ ಓಡ್ತಾ ಹೋಗುತ್ತೆ ಕಾಡಿನ ಒಳಗಡೆ. ಎಂಥ ಸಂತೋಷ ಅಂದರೆ ಅಂಥ ಸ್ವಚ್ಛಂದವನ್ನು ಅದು ಅನುಭವಿಸಿರೋದೇ ಇಲ್ಲ. ರಾಜನಿಗೆ ಸಾರ್ಥಕ ಆಯಿತು ಜೀವನ ಅನ್ಸುತ್ತೆ. ವಾಪಸ್ ಅರಮನೆಗೆ ಬರ್ತಾನೆ. ಈ ಕಡೆ ಆನೆ ನೀರು ಕುಡಿಬೇಕು ಅಂತ ಒಂದು ಹಳ್ಳದ ಒಳಗಡೆ ಹೋಗುತ್ತೆ. ಹಳ್ಳದ ಒಳಗಡೆ ಹೋಗಿದ್ದು ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಕೆಸರಿನಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಲ್ಲಿಂದ ಆ ಶಿಲ್ಟಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಹೊರಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡುತ್ತೆ, ಮತ್ತೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಅವಾಗ ಗೀಳಿಡ್ಲಿಕ್ಕೆ ಶುರು ಮಾಡುತ್ತೆ. ಓ ಓ ಅಂತ ಕೂಗಕ್ಕೆ ಶುರು ಮಾಡುತ್ತೆ. ಸಂಸ್ಥಾನಕ್ಕೆ ಕೇಳುತ್ತೆ. ರಾಜನ ಅರಮನೆ ಒಳಗೂ ಅದರ ಗೀಳು ಕೇಳುತ್ತೆ. ಅವಾಗ ರಾಜ ರಾಣಿ ಸೈನಿಕರೆಲ್ಲ ಕಾಡಿಗೆ ಬರ್ತಾರೆ. ಬಂದು ನೋಡ್ತಾರೆ, ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಆನೆ. ರಾಜ ಹೇಳ್ತಾನೆ, ಏನಾದರೂ ಪರವಾಗಿಲ್ಲ, ಈ ಆನೆಯನ್ನು ಹೊರಗೆ ತೆಗಿಬೇಕು. ಏಕೆಂದರೆ ನಮ್ಮ ಸೇವೆಯನ್ನು ಆ ರೀತಿ ನಿರಪೇಕ್ಷವಾಗಿ ಮಾಡಿದೆ ಅದು. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಹಗ್ಗ ಕಟ್ತಾರೆ, ಈ ಕಡೆಯಿಂದ ಸುಡುಮದ್ದನ್ನು ಹಾರಿಸ್ತಾರೆ, ಏನು ಮಾಡಿದರೂ ಆನೆಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲೊಬ್ಬ ವೃದ್ಧ ಸೇನಾಪತಿ ಇರ್ತಾನೆ. ಆತನನ್ನು ರಾಜ ಕೇಳ್ತಾನೆ, ಏನು ಮಾಡೋದು? ನಾನು ಹೇಳ್ದ ಹಾಗೆ ಕೇಳಿ ಅಂದ್ರೆ ಆ ಆನೆಯನ್ನು ನಾವು ಬದುಕಿಸ್ಬೋದು. ರಾಜ ಆಯಿತು ಅಂತ ಆರ್ಡರ್ ಮಾಡ್ತಾನೆ. ತಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಸೈನ್ಯ ನುಗ್ಗಿ ಕಾಡಿನ ಒಳಗಡೆ ಬರುತ್ತೆ. ಎಲ್ಲರೂ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ, ಗುರಾಣಿಗಳನ್ನ ಹಾಕ್ಕೊಂಡಿದ್ದಾರೆ, ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಸೇನಾಪತಿ ಪಾಂಚಜನ್ಯವನ್ನು ಮೊಳಗಿಸ್ತಾನೆ, ಅಂದರೆ ಶಂಖವನ್ನು ಊದ್ತಾನೆ. ಯಾವಾಗ ಶಂಖ ನಿನಾದ ಆಗತ್ತೋ, ಯಾವಾಗ ಯುದ್ಧ ಶುರು ಆಯಿತು ಅನ್ನುವಂಥ ಭಾವ ಅಲ್ಲಿ ವಾತಾವರಣ ನಿರ್ಮಾಣ ಆಗುತ್ತೋ, ಆನೆಗೆ ಇದಕ್ಕಿದ್ದ ಹಾಗೆ ತಾನು 20 ವರ್ಷಗಳ ಹಿಂದೆ ತಾನು ಹೋರಾಟ ಮಾಡಿದ್ದು ನೆನಪಾಗಿಬಿಡುತ್ತೆ. ತನ್ನ ಶಕ್ತಿ, ತನ್ನ ಕರ್ತೃತ್ವ ಶಕ್ತಿ, ತನ್ನ ವೀರಾವೇಶ ಎಲ್ಲವೂ ಜ್ಞಾಪಕವಾಗಿ ಇದ್ದಕ್ಕಿದ್ದ ಹಾಗೆ ನುಗ್ಗಿ ಕೆಸರಿನಿಂದ ಹೊರಗಡೆ ಬರುತ್ತೆ. ಆವಾಗ ಸೇನಾಪತಿ ರಾಜನಿಗೆ ಒಂದು ಮಾತು ಹೇಳ್ತಾನೆ, ಯಾವಾಗ ವ್ಯಕ್ತಿ ತನ್ನ ಜೀವನದ ಮೇಲೆ, ತನ್ನ ಆತ್ಮವಿಶ್ವಾಸವನ್ನು ಮೆರಿತಾನೋ ಆವಾಗ ಆತ ಗೆಲ್ತಾನೆ. ಬೇರೆ ಯಾರೋ ತುಂಬುವ ಆತ್ಮವಿಶ್ವಾಸದಿಂದ ನಾವು ಗೆಲ್ಲಿಕ್ಕಾಗೋದಿಲ್ಲ. ನಮ್ಮೊಳಗಿನ ಶಕ್ತಿಯ ಪರಿಚಯ ನಮಗಾದಾಗ ಮಾತ್ರ ಗೆಲುವು ಸಿಗ್ಲಿಕ್ಕೆ ಸಾಧ್ಯ. ಆನೆಗೆ ಇವತ್ತು ತನ್ನ ಶಕ್ತಿಯ ಅರಿವಾಯಿತು, ಹೀಗಾಗಿ ಕೆಸರಿನಿಂದ ಹೊರಗಡೆ ಬಂತು. ನಮ್ಮ ಜೀವನದಲ್ಲಿ ಅಂಥ ದೊಡ್ಡ ಪಾಠ ನೋಡಿ ಅದು.